ಖಮೇನಿಯ ಹತ್ಯೆಯ ನಂತರ ಈಗ ಮುಸ್ತಫಾ ಖಮೇನಿಯ ಹತ್ಯೆಗೆ ಸದ್ದಿಲ್ಲದೆ ಅಮೆರಿಕ ಸ್ಕೆಚ್ ಹಾಕ್ತಾ ಇದೆ. ಇರಾನ್ನ ಸುಪ್ರೀಂ ಲೀಡರ್ ಹತ್ಯೆಗೆ ಅಮೆರಿಕ ಸ್ಕೆಚ್ ಹಾಕ್ತಾ ಇದೆ. ಮುಸ್ತಫಾ ಖಮೇನಿಯ ಹತ್ಯೆಗೆ ಸದ್ದಿಲ್ಲದೆ ಪ್ಲಾನ್ ಕೂಡ ರೂಪಿಸಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಮುಸ್ತಫಾ ಸುಳಿವು ನೀಡಿದವರಿಗೆ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಸುಮಾರು 97.47 ಕೋಟಿ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿರೋದು ಅಮೆರಿಕ. ಮುಸ್ತಫಾ ಸೇರಿ IRGCಯ ಹಲವರನ್ನು ಹುಡುಕೋಡಿ ಅಂತ ಫೋಟೋ ಔಟ್ ಮಾಡಿ ರಿವಾರ್ಡ್ಸ್ ಫಾರ್ ಜಸ್ಟಿಸ್ನಿಂದ ಫೋಟೋ ಅಪ್ಲೋಡ್ ಆಗಿದೆ. US ಸೆಕ್ಯೂರಿಟಿ ಸರ್ವಿಸ್ ನಡೆಸುವ ರಿವಾರ್ಡ್ಸ್ ಫಾರ್ ಜಸ್ಟಿಸ್ ಈಗ ಅನೌನ್ಸ್ಮೆಂಟ್ ಆಗಿರೋದು. ಈಗಾಗಲೇ ಅಯತೊಲ್ಲಾ ಅಲಿ ಖಮೇನಿ ಅವರ ಹತ್ಯೆಯಾಗಿ 2 ವಾರ ಸಂಪೂರ್ಣವಾದ ತರುವಾಯ ಅದರ ಮಧ್ಯದಲ್ಲಿ ಅಧ್ಯಕ್ಷನ ಆಯ್ಕೆ ಆಗಲೇಬೇಕು, ನಮ್ಮನ್ನು ಮುನ್ನಡೆಸೋದಕ್ಕೊಬ್ಬರು ಬೇಕು ಅನ್ನುವಂಥ ಕೆಲ ಪ್ರಶ್ನಾತೀತಗಳು ಕಾಡಿದಂಥ ಸಂದರ್ಭದಲ್ಲಿ ಅವರ ಪುತ್ರ ಮುಸ್ತಫಾ ಅವರನ್ನು ಆಯ್ಕೆ ಮಾಡಿದ್ರು. ಬಟ್ ಅವರು ಕೆಲವೊಂದಷ್ಟು ಸಂದೇಶವನ್ನು ಅಡಗುತಾಣಗಳ ಮೂಲಕ ಅವಿತುಕೊಂಡೇ ಈಗ ಇರಾನ್ನ ಸೇನಾಪಡೆಯನ್ನ ಜೊತೆಗೆ ವಾಯುಪಡೆಯನ್ನ ಅಣ್ವಸ್ತ್ರಗಳನ್ನು ಚುರುಕು ಮಾಡುವ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಅಮೆರಿಕಕ್ಕೆ ಮತ್ತೊಂದು ತಲೆನೋವಾಗಿರೋದು ಮುಸ್ತಫಾ. ಹಾಗಾಗಿ ಅವರ ಹತ್ಯೆಯೂ ಕೂಡ ಯಾವುದೇ ಸದ್ದಿಲ್ಲದೆ ಆಗಬೇಕು ಅಂತ ಡಿಟೆಕ್ಟಿವ್ ಅನ್ನ ಬಿಡೋದ್ರ ಮೂಲಕ ಈಗಾಗಲೇ ಇಂಟೆಲಿಜೆನ್ಸ್ ಅನ್ನ ಕಣ್ಣಿಡೋದ್ರ ಮೂಲಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತಿದ್ದಾರೆ. ಇದರ ಮಧ್ಯದಲ್ಲಿ ಈಗ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಸುಮಾರು 97.47 ಕೋಟಿ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದೆ. ಇದಕ್ಕೆ ಸೇರಿದಂತೆ IRGC ಸೇರಿ ಫೋಟೋ ಔಟ್ ಮಾಡಿ ರಿವಾರ್ಡ್ಸ್ ಫಾರ್ ಜಸ್ಟಿಸ್ನಿಂದ ಫೋಟೋ ಅಪ್ಲೋಡ್ ಮಾಡಲಾಗಿದೆ. ಈ ವ್ಯಕ್ತಿಗಳು ಪ್ರಪಂಚದಲ್ಲಿ ಭಯೋತ್ಪಾದನೆಯನ್ನು ಯೋಜಿಸ್ತಾರೆ, IRGCಯ ಹಲವು ವಿಭಾಗಗಳಲ್ಲಿ ಕೆಲಸ ಮಾಡ್ತಾರೆ. ಇವರ ಬಗ್ಗೆ ಮಾಹಿತಿ ಇದ್ರೆ ಸಿಗ್ನಲ್ ಮೂಲಕ ಕಳುಹಿಸಿಕೊಡಿ. ರಿವಾರ್ಡ್ಸ್ ಫಾರ್ ಜಸ್ಟಿಸ್ ಫೋಟೋದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಂಬಂಧಪಟ್ಟಂತೆ ಈಗಾಗಲೇ ಕೆಲ ಫೋಟೋಗಳು, ಹಾಗೆ ಅವರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರು, ಚಲನವಲನಗಳು. ಯಾಕಂದರೆ ಫಾರ್ ಎಕ್ಸಾಂಪಲ್ಗೆ ಇರಾಕ್ನಲ್ಲಿ ತಲೆಮರೆಸ್ಕೊಂಡಿದ್ದಂಥ ಸದ್ದಾಂ ಹುಸೇನ್ ಕೂಡ ತಮ್ಮ ವೇಷಭೂಷಣವನ್ನು ಮರೆಸ್ಕೊಳ್ಳೋದಕ್ಕೆ ಗಡ್ಡ ಬಿಟ್ಟಿದ್ರು, ಬಹಳ ಗಡ್ಡಗಳನ್ನು ಬಿಟ್ಟಿದ್ರು. ಅದಾದ ನಂತರದಲ್ಲೂ ಕೂಡ ಅವರನ್ನು ಯಾವ ರೀತಿ ಪರೀಕ್ಷೆಗಳನ್ನು ಮಾಡಿದ್ರು ಸಿಕ್ಕಂಥ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಒಂದು ರೀತಿ ಬಾಯಿಗೆ ಬ್ಯಾಟ್ರಿ ಬಿಟ್ಟು ಪರೀಕ್ಷೆ ಮಾಡಿದ್ರು ಅಂತ ಕೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ವೇಷಭೂಷಣವನ್ನು ಚೇಂಜ್ ಮಾಡ್ಕೊಳ್ಬಹುದು ಅಥವಾ ಇರುವಂತಹ ಆ್ಯಟಿಟ್ಯೂಡನ್ನು ಅಥವಾ ಚಲನವಲನವನ್ನು ಕೂಡ ಬದಲಾವಣೆ ಮಾಡ್ಕೊಳ್ಬಹುದು. ಆದರೆ ಈಗಾಗಲೇ ಸಿಕ್ಕಿರುವಂಥ ಕೆಲ ಮಾಹಿತಿಗಳನ್ನು ಆಧರಿಸಿ IRGCಯಲ್ಲಿ ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಇವರ ಬಗ್ಗೆ ಮಾಹಿತಿ ಗೊತ್ತಾದರೆ ಸಿಗ್ನಲ್ ಮೂಲಕ ಕಳುಹಿಸಿ. ಯಾಕಂತೇಳಿದ್ರೆ ಆ ದೇಶದಲ್ಲಿ ಬಹಳಷ್ಟು ಮುಂದುವರೆದ ಟೆಕ್ನಾಲಜೀಸ್ ಇದೆ. ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಲ್ಲಿ ಸಂದೇಶವನ್ನು ಪಾಸ್ ಮಾಡಬಹುದು ಎಲ್ಲವನ್ನ ಈಗ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಿದೆ ಅಮೆರಿಕ. ಒಟ್ಟಿನಲ್ಲಿ ಆ ದೇಶವನ್ನ ಹುಟ್ಟಡಗಿಸುವ ಕೆಲಸವನ್ನ, ಧ್ವಂಸ ಮಾಡುವ ಕೆಲಸವನ್ನ ಅಮೆರಿಕ ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಮಾಡ್ತಾ ಇದೆ.